ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಮೀನು ಸಾಂಬಾರು ಮಾಡೋಣ ಬನ್ನಿ. ಯಾವ ಥರ ಅಂತ ನೋಡೋಣ. ನೋಡಿ, ಫಸ್ಟು ಒಂದು 4 kg ಅಷ್ಟು ಮೀನಿದೆ. ಇದು ಉಪ್ಪು, ರಾಗಿ ಹಿಟ್ಟು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ಸ್ಮೆಲ್ ಏನೂ ಬರಲ್ಲ ರಾಗಿ ಹಿಟ್ಟು ಹಾಕೋದ್ರಿಂದ. ತೊಳೆದಿರೋಂಥ ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿಡೋಣ. ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾವು ಮಸಾಲೆ ರುಬ್ಬೋದಷ್ಟೊತ್ತಿಗೆ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಲಸಿಡ್ತಾಯಿದ್ದೀನಿ. ಈಗ ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಪೇಸ್ಟ್ ಮಾಡೋದ್ರಿಂದ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಸಹ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಅಂದರೆ ಮಾಮೂಲಿ ಸಾಂಬಾರಿಗಿಂತ ಒಂದು 2 ಟೀ ಸ್ಪೂನಷ್ಟು ಜಾಸ್ತಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಅಂತ. ರುಬ್ಬಿರುವಂಥ ಈರುಳ್ಳಿ ಪೇಸ್ಟು ನೋಡಿ, ಚೆನ್ನಾಗಿದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಾಂದರೆ ಸಾಂಬಾರು ನೀರು ಹೊಡ್ಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ. ಅವ್ರ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಸಮೇತನೂ ರುಬ್ಬಿ ಹಾಕ್ತಾಯಿದ್ದೀವಿ. ಇದು ಸಮೇತ ಹಾಗೆ ಫ್ರೈ ಆಗಲಿ. ಒಂದೊಂದೇ ರುಬ್ಬೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಸಾಂಬಾರು ಜಾಸ್ತಿ ಅಲ್ವ, ಅದಕ್ಕೆ ಎಲ್ಲ ಸಪ್ರೇಟ್ ರುಬ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರಾದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬೋದು. ಇಲ್ಲಿ ಒಂದು 4 ಟೊಮೊಟೊ ದೊಡ್ಡದು ತೊಳೆದು ಕಟ್ ಮಾಡಿ ಇದು ಸಹ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಅಂದರೆ ಅರ್ಧ ಕಟ್ಟು, ಇದು ಸಹ ಕ್ಲೀನ್ ಮಾಡಿ ತೊಳೆದು ಎಲ್ಲ ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು ಅದು ಸಹ ಪೇಸ್ಟ್ ಹಾಕೋಣ. ಇದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ನೀರು ಬಿಡೋ ತನಕ, ಅಂದರೆ ನೀರೆಲ್ಲ ಎಣ್ಣೆ ಮೇಲೆ ತೇಲೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಾಂದರೆ ಸಾಂಬಾರು ಚೆನ್ನಾಗಿರಲ್ಲ. ಇದು ಮೀನು ಸಾಂಬಾರು ನೀರು ಹೊಡ್ಕೊಳ್ಳುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಅಂತಾರಲ್ಲ ಅದು, ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು. ಸಾಂಬಾರು ಮಂದಗೆ ಅಂದರೆ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಸ್ವಲ್ಪ ಕಲ್ಲು ಹೂವು. ಇದು ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಕಲ್ಲು ಹೂವು ಹಾಕ್ತಾಯಿದ್ದೀನಿ. ಒಂದು 2 ಇಂಚಷ್ಟು ಚಕ್ಕೆ, ಒಂದು ಸ್ವಲ್ಪ ಸೋಂಪು. ಇಷ್ಟು ಸಹ ತುಂಬ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದು ಸಹ ಇವಾಗ ಮಸಾಲೆಗೆ ಸೇರಿಸೋಣ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಮಸಾಲೆ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಈಗ ಎಲ್ಲ ಮಸಾಲೆನೂ ಕಲಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇರೋಣ. ಚೆನ್ನಾಗಿ ಬೇಯ್ತಾ ಇರುತ್ತೆ. ನೋಡಿ, ಖಾರದ ಪುಡಿ ಆಗಲೇ ಮೀನಿಗೂ ಸಮೇತ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ಲ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಇಲ್ಲಿ ಸಾಂಬಾರು ಜಾಸ್ತಿ, ನಾವು ಸ್ವಲ್ಪ ಜಾಸ್ತಿನೇ ಖಾರ ತಿನ್ನೋದ್ರಿಂದ ನಾನಿಲ್ಲೊಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಅಲ್ಲೂ 1-1.5 ಸ್ಪೂನಷ್ಟು ಹಾಕಿದ್ದೀನಿ ಖಾರದ ಪುಡಿ. ಇದು ಜಾಸ್ತಿ ಖಾರ ಏನಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾ ಇರೋಣ ಚೆನ್ನಾಗಿ. ಈಗ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನು ರುಬ್ಬಕ್ಕೆ ಹಾಕ್ಕೋಬೋದಾಗಿತ್ತು, ಮರ್ತೋಗ್ಬಿಟ್ಟೆ. ಇದು ತುಂಬ ನುಣ್ಣಗೆ ಪುಡಿ ಇರೋದ್ರಿಂದ ಹಾಗೇನೂ ಹಾಕ್ಕೋಬೋದು. 2 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಸಮೇತ ಹಾಕಬೇಕು. ನೋಡಿ, ಇಲ್ಲಿ ಹೊಸ ಹುಣಸೆಕಾಯಿ ಅಂದರೆ ಹಸಿ ಹುಣಸೆಕಾಯಿ ಬೇಯಿಸಿ ಹುಳಿ ತಕ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ಹುಳಿ ಹಾಕೋಣ ಅದನ್ನು. ನೋಡಿ, ಹುಳಿ ಸಮೇತ ನೀರು ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಕುದಿಬೇಕು. ಈ ಥರ ನೋಡಿ, ಸಾಂಬಾರು ಕುದೀತಾ ಇರೋ ಟೈಮಲ್ಲಿ ಈ ಥರ ಮೀನು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಫಸ್ಟೇ ಹಾಕ್ಕೊಂಬಿಟ್ರೆ ಪೀಸು ತುಂಬ ಮೆತ್ತಗೆ ಬೆಂದೋಗ್ಬಿಡುತ್ತೆ ಅಂತ ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಸಾಂಬಾರು ಬೆಂದಿರಬೇಕು. ನೋಡಿ, ಮುಕ್ಕಾಲು ಭಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ಮೀನು ಹಾಕ್ಕೋಬೇಕು. ಇದು ಹಾಕಿದ ತಕ್ಷಣವೇ ಚೌಟಾಕಿ ತಿರುಗಿಸ್ಬಾರ್ದು. ಜಸ್ಟ್ ಸುಮ್ಮನೆ ಅಗಲ ಸೌಟು, ಅಂದರೆ ದೋಸೆ ಚಪಾತಿ ತೆಗಿತೀವಲ್ಲ ಆ ಥರ ಸ್ಪೂನು ತಳದಲ್ಲಿ ಆ ಥರ ಸುಮ್ಮನೆ ಮಿಕ್ಸ್ ಮಾಡೋದಷ್ಟೇ. ಎಲ್ಲ ಫುಲ್ಲು ತಿರುಗಿಸಿದ್ರೆ ಮೀನೆಲ್ಲ ಮುರಿದು ಹೋಗುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರಂತೂ. ಕಲರ್ ಸೂಪರ್ ಇದೆ. ಇದೊಂದು 10 ನಿಮಿಷ ಬೆಂದರೆ ಸಾಕು. ನೋಡಿ, ಈ ಥರ ಬೇಯ್ತಾ ಇದೆ, ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ. ನೋಡಿ, ಲಾಸ್ಟಲ್ಲಿ